ಈ ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲಿ ನನಗೊಂದು ಚಿಂತನೆ ಬಂದಿದೆ. ನಗರೀಕರಣ ಜಾಸ್ತಿಯಾಗಿ ಸಿಟಿನಲ್ಲಿ ಸ್ಟ್ರೆಸ್ಫುಲ್ ಲೈಫ್ ಇದೆ. ನಮಸ್ಕಾರ ಸ್ನೇಹಿತರೆ. ಈ ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲಿ ನನಗೊಂದು ಚಿಂತನೆ ಬಂದಿದೆ. ಇದು ನಿಧಾನ ಯೋಚನೆ ಮಾಡಬೇಕು. ವಿದ್ಯಾವಂತರು, ಸಾಫ್ಟ್ವೇರ್ ಇಂಜಿನಿಯರ್ಸ್, ಬೇರೆ ಬೇರೆ MBA ಅದೆಲ್ಲ ಮಾಡ್ತಾರಲ್ಲ, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ಯಾವಂತರಿಗೆ ಈ ಥಾಟ್ ನೀವು ಸ್ವಲ್ಪ ನಿಧಾನ ಯೋಚನೆ ಮಾಡಿ ನೋಡಿ. ನಗರೀಕರಣ ಜಾಸ್ತಿಯಾಗಿ ಸಿಟಿನಲ್ಲಿ ಸ್ಟ್ರೆಸ್ಫುಲ್ ಲೈಫ್ ಇದೆ. ಎಲ್ಲೆಲ್ಲೂ ಒತ್ತಡ, ಬದುಕಿಗಾಗಿ ಒತ್ತಡ, ಮಕ್ಕಳಿಗಾಗಿ ಒತ್ತಡ, ತಂದೆ ತಾಯರಿಗಾಗಿ ಒತ್ತಡ. ಎಲ್ಲ ಒತ್ತಡಗಳನ್ನು ನಾನು ಚಿಂತನೆ ಮಾಡಿ ನನಗೊಂದು ಥಾಟ್ ಬಂತು. ನೀವು ಕರೆಕ್ಟಾಗೆ 40 ವರ್ಷಕ್ಕೆ ರಿಟೈರ್ಮೆಂಟ್ ತಗೋಬೇಕು. ಯಾರು? ಮಲೆನಾಡಿನ ಕಡೆಯಿಂದ ಬಂದವರು, ಆಸ್ತಿ ಇದ್ದು ಬಯಲುಸೀಮೆಯಿಂದ ಬಂದವರು, ಕೂರ್ಗು, ಈ ಕಡೆ ಶಿವಮೊಗ್ಗ, ಈ ಥರ ಎಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳಿದೆಯಲ್ಲ, ಪ್ರಕೃತಿ ಮಡಿಲಿಂದ ಕಾಂಕ್ರೀಟ್ ನಾಡಿಗೆ ಬಂದವರಿಗಾಗಿ ಈ ವಿಶೇಷ ಸಂಚಿಕೆ. ನೀವು ಯೋಚನೆ ಮಾಡಿ ನೋಡಿ. ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದಿರ್ತೀರ ಸಿಟಿಗೆ. ಒಂದು 40 ವರ್ಷರು ಚೆನ್ನಾಗಿ ದುಡಿದ್ಬಿಟ್ಟು ಆ ಹಣ ಎಲ್ಲ ನೀವು ಬ್ಯಾಂಕಲ್ಲಿ ಇಟ್ಕೊಂಡಿರಿ ಅಥವಾ ಪ್ರಾಪರ್ಟಿ ಮೇಲೆ ಹಾಕಿರಿ. ಅದನ್ನೆಲ್ಲ ಹಾಕ್ಬಿಟ್ಟು 40 ವರ್ಷಕ್ಕೆ ರಿಟೈರ್ಮೆಂಟ್ ತೊಗೊಂಡ್ಬಿಡ್ಬೇಕು. ಬ್ಯಾಂಕಲ್ಲಿ ಹೆಫ್ಟಿ ಇಡಬೇಕು. ಗಂಡ ಹೆಂಡ್ತಿ ಇಬ್ಬರು ದುಡಿತಾ ಇರೋರಿಗೆ ತುಂಬ ಇಂಪಾರ್ಟೆಂಟು. ಬ್ಯಾಂಕಲ್ಲಿ ಹೆಫ್ಟಿ ಜಸ್ಟ್ ಮಿನಿಮಮ್ ಪರ್ ಮಂತ್ 20,000 ಬರೋಂಗೆ ನೀವು ಮಾಡ್ಕೋಬೇಕು. ಅಷ್ಟೇ ಸಾಕು. ಮಗುಗೆ ಒಂದು 5 ವರ್ಷ 5ನೇ ಕ್ಲಾಸ್ ಓದೋವರೆಗೂ ಸಿಟಿನಲ್ಲಿ ಓದಿಸಿ. 5ನೇ ಕ್ಲಾಸ್ ಆದಮೇಲೆ ಆ ಮಗುನ ಹಾಸ್ಟೆಲ್ಗೆ ಹಾಕಿ. ಅದಕ್ಕೊಂದು ಶಿಸ್ತು ಬರುತ್ತೆ. ಸಿಟಿಯ ಜೀವನದಲ್ಲಿ ಗಂಡ ಹೆಂಡ್ತಿ ಇಬ್ಬರು ಬ್ಯುಸಿಯಾಗಿರ್ತೀರ, ಆ ಕಡೆ ಗಮನ ಹರಿಸೋಕ್ಕಾಗೋದಿಲ್ಲ. ಶಿಸ್ತು ಕಷ್ಟ. ಅವಕ್ಕೆ ಭಾವನೆಯೂ ಬರೋದಿಲ್ಲ. ಮಾನಸಿಕವಾಗಿ ಯಂತ್ರಗಳಾಗಿ ಬೆಳೀತಾ ಇರ್ತಾರೆ. ಬೆಳೆದ ಮೇಲೆ ಕೆಲವರು ದುಶ್ಚಟಗಳ ದಾಸರಾಗ್ತಾರೆ, ಕೆಲವು ಕಡೆ ಡ್ರಗ್ ಅಡಿಕ್ಟ್ ಆಗ್ತಾರೆ. ಬೇಕಾದ ಸಮಸ್ಯೆಗಳಿದೆ. ಇವೆಲ್ಲ ಇರಬೇಕಾದಾಗ ನಾವು ಅವ್ರನ್ನ ಒಳ್ಳೆ ಹಾಸ್ಟೆಲ್ಗೆ ಹಾಕ್ಬಿಟ್ರೆ ನಾವು ಹಳ್ಳಿಗೆ ಬಂದುಬಿಡ್ಬೇಕು. ನಿಮಗೆ ಹಳ್ಳಿನಲ್ಲಿ ಕೇವಲ 1 ಎಕರೆ 2 ಎಕರೆ ಜಮೀನಿದ್ದು ಸಾಕು. ಹಳೆ ಮನೆ ಇರುತ್ತೆ, ತಂದೆ ತಾಯಿರು ಇರ್ತಾರೆ, ಮಕ್ಕಳೆಲ್ಲ ಸಿಟಿಗೆ ಬಂದು ಪಾಪ ಅವ್ರು ಇಬ್ಬರೇ ಇರ್ತಾರೆ. 40 ವರ್ಷಕ್ಕೆ ನೀವು ಬಂದುಬಿಟ್ಟು ತಂದೆ ತಾಯಿಗಳು ನೋಡ್ಕೋಬೇಕು. ಅವ್ರಿಗೆ ಸಡನ್ನಾಗಿ ಆರೋಗ್ಯ ವೃದ್ಧಿ ಆಗುತ್ತೆ. ನೀವು ಬಂದಿದ್ದೀರ, ಸೆಕ್ಯೂರಿಟಿ ಸಿಗುತ್ತೆ. ನೀವು ಮನೆ ಸುತ್ತಮುತ್ತ ಗಿಡ ಮರಗಳು ಬೆಳೆಸ್ಕೊಳ್ಳಿ, ತರಕಾರಿ ಬೆಳೆಸ್ಕೊಳ್ಳಿ, ದುಡಿಮೆಗೆ ಹೋಗಬೇಡಿ. ಯಾಕೆ ನಿಮಗೆ ತಿಂಗಳು ಒಂದು 20,000 25,000 ಮಾಡ್ಕೊಂಡು ಅಷ್ಟೇ ಸಾಕು. ಲಕ್ಸುರಿಯಾಗಿರ್ಬೋದು. ನೀವು ನಿಮಗೆ ಟೈಮ್ ಇದ್ದರೆ, ಕ್ರಿಯೇಟಿವ್ ಥಿಂಕಿಂಗ್ ಇದ್ದರೆ, ಸೈಂಟಿಫಿಕ್ ಮೆಥಡ್ ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡಿ 1 ಎಕರೆ 2 ಎಕರೆನಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ. ಅದು ಬರತಕ್ಕಂಥ ಹಣ ಅಡಿಷನಲ್. ಆ್ಯಕ್ಚುಲಿ ನಿಮ್ಮ ಜೀವನಕ್ಕೆ ಆಗೋಷ್ಟನ್ನು ಬೆಳ್ಕೊಬೋದು. ನೀವು 20,000 ಹಾಗೆ ಉಳ್ಕೊಳ್ಳುತ್ತೆ. ಮಗು ಹಾಸ್ಟೆಲ್ ಓದ್ತಾ ಇರುತ್ತೆ, ಅವ್ರಿಗೊಂದು 5,000 ಖರ್ಚು ಮಾಡ್ತಾ ಇರ್ತೀರ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ತಂದೆ ತಾಯಿಯವರ ಆರೋಗ್ಯ ಚೆನ್ನಾಗಿರುತ್ತೆ. ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಇದನ್ನ ನೋಡ್ಕೊಂಡು ಬೆಳೀತಾ ಇರ್ತಾರೆ. ಅವರು ಬೇರೆ ಕಡೆ ಹೋಗಿ ಚೆನ್ನಾಗಿ ದುಡಿತಾರೆ. ಒಂದು 40 ವರ್ಷ ಆದ್ಮೇಲೆ ವಾಪಸ್ ಬರ್ತಾರೆ. ಅವಾಗ ನೀವು ಲಕ್ಸುರಿಯಾಗಿ ಮನೆ ಕಟ್ಕೊಳ್ಳಿ. ಹಳ್ಳಿನಲ್ಲಿ 1 ಎಕರೆ 2 ಎಕರೆ ಸುತ್ತ ಜಮೀನಿರುತ್ತೆ, ಒಂದೇ ಮನೆ ಇರುತ್ತೆ, ಅದ್ಭುತವಾಗಿರುತ್ತೆ. ಮಾಡರ್ನ್ ಟೆಕ್ನಾಲಜಿ ಎಲ್ಲ ಅವೈಲೇಬಲ್ ಇರುತ್ತೆ, ಸೆಕ್ಯೂರಿಟಿ ಎಲ್ಲ ಮಾಡ್ಕೊಳ್ಳೋಕ್ಕೆ. ಅದನ್ನೆಲ್ಲ ಮಾಡ್ಕೊಳ್ಳಿ. ಈ ರೀತಿಯಾದ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಬೇಕೀಗ. ಸಾಕು. ಸಿಟಿ ಲೈಫಲ್ಲಿ ಎಷ್ಟೊಂದು ಒತ್ತಡ ಇರುತ್ತೆ. ಎಷ್ಟೋ ಜನ ನೋಡ್ತಾ ಇದ್ದೀನಿ, ಮಕ್ಕಳನ್ನೆಲ್ಲ ಓದಿಸಿ ಫಾರಿನ್ ಕಳಿಸ್ಬಿಡ್ತಾರೆ, ಅಲ್ಲಿಗೆಲ್ಲಿ ಕಳಿಸ್ಬಿಡ್ತಾರೆ. ಇವರು ಅನಾಥಾಶ್ರಮ ಸೇರ್ಕೊತಾರೆ, ವೃದ್ಧಾಶ್ರಮ ಸೇರ್ಕೊತಾರೆ. ಒತ್ತಡದಿಂದ ಕಾಯಿಲೆಗಳು ಬಂದ್ಬಿಡುತ್ತೆ, ತುಂಬ ಕಾಯಿಲೆಗಳು ಬಂದ್ಬಿಡುತ್ತೆ ಕೆಲಸದ ಒತ್ತಡದಿಂದ.
ಸಂಬಂಧಗಳಲ್ಲಿ ಸಾಮರಸ್ಯ ಸೊಗಸು ಇರೋದೇ ಇಲ್ಲ. ಯಾಕೆಂದರೆ ಆಲ್ವೇಸ್ ಇನ್ ಸ್ಟ್ರೆಸ್ ಇನ್ ಸಿಟಿ ಲೈಫ್ನಲ್ಲಿ. ನೀವು ಮಧ್ಯೆ ಹೋಗಿ ನಾವು ಸಿಟಿ ಎಂಜಾಯ್ ಮಾಡಬೇಕು ಅಂದರೆ ಫಾರಿನ್ ಟ್ರಿಪ್ ಹೋಗಿ ಸ್ವಲ್ಪ ಹಣ ಸಂಪಾದನೆ ಮಾಡಿಕೊಂಡು ಹಣ ಉಳಿಸ್ಕೊಂಡು, ನಾನು ಮಿನಿಮಮ್ ಹೇಳ್ತಾ ಇರೋದು ನಿಮಗೆ 40 ವರ್ಷದವರೆ ಗಂಡ ಹೆಂಡತಿ ದುಡಿದ್ರೆ ಒಬ್ಬರು ಎಂಜಿನಿಯರ್ಸ್ ಆಗಿ ನೀವು ತಿಂಗಳಿಗೆ ಇಲ್ಲಾಂದರೆ ಕನಿಷ್ಠ 40,000 ಬರುವಂಗೆ ನಾವು ಮಾಡ್ಕೋಬಹುದು. ಅದು ಸೆಕ್ಯೂರಿಟಿಗೆ 40,000 ಬರೀ ಊಟ ಸೆಕ್ಯೂರಿಟಿಗೆ. ಅದು ನೀವು ಊಟಕ್ಕೆ ಏನು ಬೇಕೋ ಅದನ್ನೆಲ್ಲ ನೀವು ಅಲ್ಲೇ ಬೆಳ್ಕೊಬೋದು ಮನೆಯಲ್ಲಿ. ಈ ದಿಶೆಯಲ್ಲಿ ನಾವು ಯೋಚನೆ ಮಾಡಿದಾಗ ಮುಂದಿನ ಜನ್ರೇಷನ್ನು ಈ ಗ್ಯಾಪ್ ತೊಗೊಳ್ತಾ ಇರುತ್ತೆ. ಓಕೆ, ಸೊ ಆವಾಗ ಸಿಟಿನಲ್ಲಿ ಒತ್ತಡ ಕಡಿಮೆ ಆಗುತ್ತೆ, ಮತ್ತು ಬದುಕಿನಲ್ಲಿ ಒತ್ತಡ ಕಡಿಮೆ ಆಗುತ್ತೆ, ಮತ್ತು ನಮ್ಮ ಹೆತ್ತವರ ಕಡೆ ಗಮನ ಹರಿಸ್ತೀವಿ, ಕೃತಜ್ಞತಾ ಭಾವ ಬೆಳೀತದೆ. ನಮ್ಮ ಜೊತೆ ಇರೋವರೆಗೂ ಸಂತೋಷವಾಗಿ ಇದ್ದುಕೊಂಡು ಅವರು ಜೀವನ ಸಾಗಿಸ್ತಾರೆ. ಜನ್ರೇಷನ್ ಟು ಜನ್ರೇಷನ್ ಈಗ ಇನ್ನು ಮುಂದಕ್ಕೆ, ಯಾಕೆಂದರೆ ಈಗ ತುಂಬ ಒತ್ತಡದ ಬದುಕು ಆಗಿರೋದ್ರಿಂದ ಈ ದಿಶೆಯಲ್ಲಿ ಯೋಚನೆ ಮಾಡಿ ಅಂತ ಈ ಅದ್ಭುತವಾದ ಪ್ರಕೃತಿಯ ಸೌಂದರ್ಯದ ನಡುವೆ ಈ ಥಾಟ್ನ ನಾನು ನಿಮ್ಮ ಜೊತೆ ಕೊಡ್ತಾ ಇದ್ದೀನಿ. ನೀವು ಚಿಂತನೆ ಮಾಡಿ ಅಲ್ವಾ. ಸೊ ವೆರಿ ಸಿಂಪಲ್. ದುಡೀರಿ, ಚೆನ್ನಾಗಿ ಓದ್ಬಿಟ್ಟು ಜಸ್ಟ್ ಬರೀ 40 ವರ್ಷದವ್ರಿಗೆ ಮಾತ್ರ. ನೀವು ಯಾವುದೇ ಮನೆ ಕಟ್ಟಕ್ಕೆ ಹೋಗ್ಬೇಡಿ, ಫ್ಲ್ಯಾಟ್ ತೊಗೊಳಕ್ಕೆ ಹೋಗ್ಬೇಡಿ, ರೀಸೇಲ್ ವ್ಯಾಲ್ಯೂ ಬರೋದಿಲ್ಲ. ಹಣ ಬಂದರೆ ಬೇಕಾದ್ರೆ ಒಂದು ಸೈಟ್ ತೊಗೊಂಡು ಬಿಟ್ಟಿರಿ, ಅದು ಬೆಳೀತಾ ಹೋಗುತ್ತೆ. ಇಲ್ಲಾಂದರೆ FD ಇಟ್ಕೊಂಡಿರಿ, ನೀವು ಅದು ಬೆಳೀತಾ ಹೋಗುತ್ತೆ. ಎಲ್ಲ ಟ್ಯಾಕ್ಸು ಎವ್ರಿಥಿಂಗ್ ಎಲ್ಲ ಕಳೆದು ನಿಮ್ಮ ಜೀವನದಲ್ಲಿ ಕೇವಲ 20,000 ಮಿನಿಮಮ್ ಬರೋಂಗೆ ಮಾಡಿಕೊಂಡು ನೀವು ಹಳ್ಳಿಗೆ ಬಂದುಬಿಡಿ. 40 ವರ್ಷ ಆದಾಗ ಯಾರಿಗೆ, ಗಂಡಸಿಗೆ, ಹೆಂಗಸಿಗೆ 35 ಇರ್ಬೋದು ಅಂತ ಇಟ್ಕೊಳ್ಳಿ, ಸಾಕು ಅಷ್ಟೇ. ಮಧ್ಯೆ ಬೇಕಾದ್ರೆ ನೀವು ಟ್ರಾವೆಲ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿ. ಹಳ್ಳಿ ಜೀವನಕ್ಕೆ ಬಂದ್ಬಿಟ್ಟು ಸ್ವತಂತ್ರವಾದ ಪ್ರಕೃತಿಯ ಮಡಿಯಲ್ಲಿ ಬದುಕುವುದನ್ನು ಕಲೀರಿ. ಕೃತಜ್ಞತಾ ಭಾವದಿಂದ ತಂದೆ ತಾಯಿಗಳ ಸೇವೆ ಮಾಡಿ. ನಿಮ್ಮ ಸೇವೆನ ನಿಮ್ಮ ಮಕ್ಕಳು ಮುಂದೆ ಹಾಗೆ ಮಾಡ್ತಾರೆ. ಅವನನ್ನು ವ್ಯವಸ್ಥಿತವಾಗಿ ಒಳ್ಳೆಯ ಹಾಸ್ಟೆಲ್ ಡಿಸಿಪ್ಲಿನ್ ಲೈಫ್ ಕಲಿಸಿದ್ರೆ ಮುಂದಕ್ಕೆ ಒಳ್ಳೆ ಎಜುಕೇಷನ್ ಬರುತ್ತೆ, ಜೊತೆಗೆ ದುಶ್ಚಟಗಳು ಕಡಿಮೆ ಆಗ್ತವೆ, ಜೊತೆಗೆ ಸಂಬಂಧ ಬೆಳೀತದೆ. ಅವನಿಗೆ ಅದೇ ಥಾಟ್ ಕೊಡಿ, 40 years ಆದಮೇಲೆ ಕಮ್ ಬ್ಯಾಕ್ ಅಂತ. ಆದರೆ ಗೌರ್ಮೆಂಟ್ ಕೆಲಸದವ್ರಿಗೆ ಕಷ್ಟ ಆಗುತ್ತೆ, ಅವರು ಬೇಡ. ಪ್ರೈವೇಟ್ ಸೆಕ್ಟರ್ನವ್ರು ಯೋಚನೆ ಮಾಡಿ. ಗೌರ್ಮೆಂಟ್ ಕೆಲಸದವ್ರು ಬೇಕಾದ್ರೆ 60 ವರ್ಷ ಆದಮೇಲೆ ವಾಪಸ್ ಬರಲಿ ಅಲ್ವಾ. ಈ ದಿಶೆಯಲ್ಲಿ ನಾವು ಯಾಕೆ ಯೋಚನೆ ಮಾಡಬಾರ್ದು? ಮುಂದಕ್ಕೆ ಆಹಾರದ ಮೇಲೆ ಹಾಹಾಕಾರ ಶುರುವಾಗುತ್ತೆ. ಎಲ್ಲರೂ ಸುಖವಾಗಿರ್ಬೇಕು ಅಂದರೆ ಸಿಟಿ ಲೈಫ್ ಬರ್ತಾರೆ. ಆಗ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ನೀವೊಂದು ಹಳ್ಳಿಗೆ ಬಂದು 1 ಎಕರೆಯಲ್ಲಿ ಏನೋ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ದುಡಿದ್ರೂ ಕೂಡ ನಿಮ್ಮ ಜೀವನಕ್ಕೆ ಆಗೋಷ್ಟೊಂದು ದುಡ್ಕೋಬೋದು ನೀವು. ಮಲೆನಾಡ ಮಕ್ಕಳೇ ಯೋಚನೆ ಮಾಡಿ. ಇದು ಒಂದು ಅದ್ಭುತವಾದ ಥಾಟ್ ಇಲ್ಲಿ ಬಂದಾಗ ಬಂತು. ಯಾಕೆಂದರೆ ತುಂಬ ಜನ ಸಿಟಿನಲ್ಲಿ ಒದ್ದಾಡೋದನ್ನು ನಾನು ನೋಡಿದ್ದೀನಿ. 30-35 ವರ್ಷಕ್ಕೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಒಂದು ನರಳಾರು ನೋಡಿದ್ದೀನಿ. 30ಕ್ಕೆಲ್ಲ ಶುಗರ್ ಕಂಪ್ಲೇಂಟ್ ಬಂದುಬಿಡುತ್ತೆ, BP ಎಲ್ಲ ಬಂದುಬಿಡುತ್ತೆ, ಒದ್ದಾಡ್ತಿರ್ತಾರೆ. ಯಾಕಂದರೆ ಸತ್ಯದ ಅರಿವಾಗಿಲ್ಲ. ಜೀವನ ತುಂಬ ಸೀಮಿತವಾಗಿದೆ. ಆ ಸೀಮಿತವಾದ ಜೀವನವನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಬೇರೆಯವರಿಗೆ ಹೋಲಿಕೆ ಮಾಡಿ ಸೋಮಾರಿತನ ಸುಖ ಕೊಡಲ್ಲ. ಪ್ರಕೃತಿ ನಿಯಮ ನೀವು ಯಾವುದನ್ನು ಉಪಯೋಗಿಸಲು ಅದು ಬೇಗ ಹಾಳಾಗುತ್ತೆ. ದೇಹವೂ ಅಷ್ಟೇ, ಮನಸ್ಸು ಅಷ್ಟೇ, ಬುದ್ಧಿಯೂ ಅಷ್ಟೇ. ಅದನ್ನು ನಾವು ಉಪಯೋಗಿಸ್ತಾ ಇರಬೇಕು, ದೇಹಶಕ್ತಿಯನ್ನು ಉಪಯೋಗಿಸ್ತಾ ಇರಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಈ ರೀತಿ ಈ ದಿಶೆಯಲ್ಲಿ ಯೋಚನೆ ಮಾಡಿ. ನಿಮಗಿಷ್ಟ ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸ್ವಲ್ಪ ಚಿಂತನೆ ಮಾಡಲಿ. ಯುವ ಎಂಜಿನಿಯರ್ಸ್ಗಳು ಈ ದಿಶೆಯಲ್ಲಿ ಚಿಂತನೆ ಮಾಡಿದ್ರೆ ಸ್ವಲ್ಪ ದಿನಗಳಾದಮೇಲೆ ನನ್ನ ಥಾಟ್ ಕರೆಕ್ಟ್ ಕಾಣುತ್ತೆ. ಆ ದಿಶೆಯಲ್ಲಿ ಚಿಂತನೆ ಮಾಡಿ ಅಲ್ವಾ. ಕಾಮೆಂಟ್ ಮಾಡಿ, ಡೌಟ್ ಬಂದರೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.